ಈ ಕರ್ನಾಟಕ ಸರ್ಕಾರ ಉಳಿಯೋದು ಇಲ್ರಿ, ಸರ್ಕಾರ ಬೀಳೋದು ಗ್ಯಾರಂಟಿ. 60-70 ಶಾಸಕರು ನನ್ನ ಸಂಪರ್ಕದಾಗ ಅದಾರೆ. ಹಂಗಾದ್ರೆ ಸರ್ಕಾರ ಯಾವಾಗ ಬೀಳ್ತೈತ್ರಿ, ಯಾವಾಗ ಡುಬುಕಿ ಹೊಡಿತೈತಿ? ಹಂಗಾದ್ರೆ ಮತ್ತಾರು ಮುಖ್ಯಮಂತ್ರಿ ಆಕಾರ, ಮತ್ತಾವುದಕ್ಕೆ ಸರ್ಕಾರ ಬರುದು? ಇದನ್ನು ಗುಡ್ಗಾಕತ್ತಾರ್ರಿ ಗೋಕಾಕದ ಸಾಹುಕಾರ ರಮೇಶ ಜಾರಕಿಹೊಳಿ. ರಮೇಶ ಜಾರಕಿಹೊಳಿ ಯಾವಾಗಲೂ ಭಾಂಡೋಲ್ ಇಲ್ದ ಮಾತಾಡೋದಿಲ್ಲ. ಭಾಂಡೋಲ ತಯಾರಿತ್ತಂದ್ರೆ ಮಾತ್ರ ಸ್ಫೋಟಕ ಮಾತಾಡುವಲ್ಲಿ ಈ ಜಾರಕಿಹೊಳಿ ಕುಟುಂಬದ ಹಿರಿಯಣ್ಣ ರಮೇಶ ಜಾರಕಿಹೊಳಿ ಗುಡುಗಿದ ದರ್ಶಕಾಗತ್ತನ್ನ ನೋಡ್ತೀರಿ. ಈ ಸರ್ಕಾರ SC ಅಲ್ಪಸಂಖ್ಯಾತರಿಗೂ ತಾರತಮ್ಯ ಮಾಡಾಕತ್ತೈತಿ. ಅಹಿಂದ ನಾಯಕ ಅಂತ ಹೇಳ್ಕೊಂಡು ತಿರುಗಾಡಕತ್ತೈತಿ ಸರ್ಕಾರ. ಅಹಿಂದರಿಗೆ ಅನ್ಯಾಯ ಮಾಡಿ ಆಗತೈತಿ. ಹಂಗಾದ್ರೆ ನಾ ಪಾದಯಾತ್ರೆ ಮುಖಾಂತರ ಇನ್ನು ಬೆಂಗಳೂರು ಚಲೋ ಆಕೈತೋ, ಮೈಸೂರು ಚಲೋ ಆಕೈತೋ, ಕೂಡಲ ಸಂಗಮದಿಂದ ಪ್ರಾರಂಭ ಮಾಡ್ತಾನೋ ಗೊತ್ತಿಲ್ಲ. ಆದರೆ ಸರ್ಕಾರಕ್ಕೆ ಚಾಟಿ ಏಟು ಬೀಸ್ತೀನಿ, ಈ ಸರ್ಕಾರವನ್ನು ಎಚ್ಚರಗೊಳಿಸ್ತೀನಿ. ಎಚ್ಚರಗೊಳಿಸಲಿಲ್ಲ ಅಂದ್ರೆ 60-70 ಶಾಸಕರು ನನ್ನ ಜೊತೆ ನೇರವಾಗಿ ಸಂಪರ್ಕದಾರ. ಆ ಮಾತಾಡಿದ ದೃಶ್ಯ ಹಾಕಿರ ಮತ್ತು ಬುಗುಲು ಹೇಳ್ತೈತಿ. ನೀವು ಅಣ್ಣವ್ರು ಮತ್ತೆ ಏನು ಮಾತಾಡಿದ್ದು ಹಾಕಾಕತ್ತೀವೋ ಕಾಕ ಅಂಥೇಳಿ ನಾನು ಅವರು ಪ್ರೆಸ್ ಮೀಟದಲ್ಲಿ ಮಾತಾಡಿದ್ದ ಸುದ್ದಿ ಮಾತ್ರ ಹಾಕಾಕತ್ತೇನೆ. ನಮ್ಮ ಜೊತೆ ನೇರ ಮಾತಾಡಿದ್ದ ಸುದ್ದಿಗಳನ್ನು ರಹಸ್ಯ ಇಟ್ಟು ಆ ಸುದ್ದಿಗಳನ್ನು ಮಾತ್ರ ಬಿತ್ತರಿಸ್ತೀನಿ. 60-70 ಶಾಸಕರು ಗುಪ್ತ ಜಗದಲ್ಲಿ ಬಂದು ನನ್ನನ್ನು ಭೇಟಿಯಾಗಿ ಈ ಸರ್ಕಾರದಿಂದ ನಮಗೆ ಯಾವ ಲಾಭವಿಲ್ಲ, ನಮ್ಮ ಕ್ಷೇತ್ರಕ್ಕೆ ದುಡ್ಡಿಲ್ಲ, ಸಾವುಕಾರ ಕೈ ಎಬಸ್ರಿ, ನಿಮ್ಮಿಂದ ನಾವದೇವಿ, ಡುಮಕಿ ಹೊಡಿಸಿ ಬಿಡೋನು, ಮತ್ತೊಂದು ಒಳ್ಳೆಯ ಸರ್ಕಾರ ತರೂನು ಅನ್ನಾಕತಾರ ಅಂತ ಹೇಳ್ತಾರೆ ಇದೇ ರಮೇಶ್ ಜಾರಕಿಹೊಳಿ. ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಏನು ಮಾತಾಡ್ಯಾರ ತೋರಿಸಲ್ರಿ? ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ. ಈ ರಮೇಶ ಜಾರಕಿಹೊಳಿ ಅಪಾರ ಬೆಂಬಲಿಗರು ಕರ್ನಾಟಕ ರಾಜ್ಯದಾಗ ಅದಾರ. ಮುಖ್ಯಮಂತ್ರಿ ಆಗತ್ತಾರ ಅಂಥೇಳಿ ಕನಸು ಕಂಡಿದ್ರಿ, ಸ್ವಲ್ಪರಾಗ ಮೋಸ ಮಾಡಿದ್ರೆ. ಹಂಗಾದ್ರೆ ನೋಡ್ರಿ ಈ ಸುದ್ದಿ ಮತ್ತೊಂದು ಕಡಕ ಜವಾರಿ ಸುದ್ದಿ. ಹಂಗ ಕಡಕ ಕಾಕ ಬರ್ತಾನ. ನಮಸ್ಕಾರ. ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಸಹ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು, ಅದರ ಬಗ್ಗೆ ತಮ್ಮ ನೋಡಿ. ಅಲ್ಲಿ ಬೆಂಗಳೂರು ನಮ್ಮ ಭಾರತೀಯ ಜನತಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಾಗ ಸ್ವಾಗತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ದಿಲ್ಲಿ ಮಠ ಹೈಕಮಾಂಡ್ ಮನವಿ ಮಾಡ್ಕೋತೇನೆ. ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಇದೆ. ಮೂಢ ಹಗರಣದು ಅದು ಆಗಿದ್ದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆ ಆಗತ್ತದೆ. ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದಯಾತ್ರೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಇದು ಬರೀ ಮೈಸೂರು ಸೀಮಿತ ಮಾಡದೆ, ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಜನಾಂಗ. ಅದು ಲಿಂಗಾಯತರು ನಂತರ ಮುಸ್ಲಿಂ ಲಿಂಗಾಯತ್ SC ನಂತರ ನಮ್ಮ ಬರೋದು ವಾಲ್ಮೀಕಿ, ಗುರು ವಾಲ್ಮೀಕಿ ಆಲ್ಮೋಸ್ಟ್ ಇಕ್ಕಲೋದು ನಾವು. ಅದಕ್ಕೆ ಆ ಜನಾಂಗ ಮೋಸ ಮಾಡಿದಂತ ಸರ್ಕಾರದ ವಿರುದ್ಧ ಬರೀ ನಾವು ಸ್ವತಂತ್ರ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡಬೇಕು. ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಂಡು ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ನಾನು ಪರ್ಮಿಷನ್ ಕೇಳಿದ್ದೇನೆ. ಇದಕ್ಕೆ ನಾನು ಮತ್ತು ಯತ್ನಾಳ್ ಕೂಡಿ ಒಂದು ಕೆಲವೊಂದು ಶಾಸಕರು, ಕೆಲವು ಹಿರಿಯರು ಶಾಸಕ, ಕೆಲವೊಂದು ಹೆಸರು ಹೇಳೋದು ನನ್ನ ಹೆಸರು ಹೇಳಕ್ಕೆ ನೀಡಿದ್ದೇನೆ. ಯತ್ನಾಳ್ ಬಸವನಗೌಡ ಯತ್ನಾಳ್ ಇಬ್ಬರು ಕೂಡಿ ಕೂಡಲ ಸಂಗಮ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು. ಮುಂದಿನದಲ್ಲಿ ಯೋಜನೆ ವಾಲ್ಮೀಕಿ ಆಗಿರ್ಬೋದು, SC ST ಅನುದಾನ ಗ್ಯಾರಂಟಿಗೆ ಏನ್ ಬಳಸ್ಯಾರಲ್ಲ ಅದನ್ನ ವಿಷಯ ಮುಂದಿಟ್ಕೊಂಡು ನಮ್ಮ ಅಧ್ಯಕ್ಷರು ಬಂದವರೆಲ್ಲ ಭಾಳ ಚಲೋ ಅವ್ರು ಮಾಡಿದ್ರೆ ಯತ್ನಾಳು ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ ಒಂದು ಕೆಲವೊಂದು ನಾಯಕರು ನಮ್ಮ ತೆಲುಗು ಮನವಿ ಮಾಡ್ಕೊಂಡ ಸ್ವಲ್ಪ ಬೆಡಿ ವಿಚಾರ ಮಾಡಿ ಹೇಳ್ತು ಅಂದಾರ. ಅದಕ್ಕೆ ಅದು ವೇಟ್ ಮಾಡೋದು ನಾವು. ಅದಕ್ಕೆ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡೋ ಭಾಳ ಸಂತೋಷ. ಯಾಕಂದ್ರೆ ನಮ್ಮ ಕೂಡಲ ಸಂಘ ಹತ್ತಿರ ಕೂಡಲ ಸಂಘ ಅಂದ್ರೆ ಬಳ್ಳಾರಿಗೆ ನಾನು ಯತ್ನಾಳು ಕೂಡಿ ಮತ್ತು ಇನ್ನೂ ಕೆಲವೊಂದು ಶಾಸಕರು, ಕೆಲವೊಂದು ಮುಖಂಡರು ಕೂಡಿ ಪಾದಯಾತ್ರೆ ಮಾಡಬೇಕಂತ ಒಂದು ಯೋಚನೆ ಮಾಡಿದ್ರೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅತಿ ಶೀಘ್ರದಲ್ಲಿ ನಾವು ಎಲ್ಲ ಕುಡ್ಕೊಂಡು ಒಂದು ಪ್ರಮಾಣದ ಮೀಟಿಂಗ್ ಮಾಡ್ಕೊಂಡು ಅತಿ ಶೀಘ್ರ ಪ್ರಾರಂಭ ಮಾಡ್ತೀವಿ. ಸರ್, ವಾಲ್ಮೀಕಿ ಹಗರಣಕ್ಕಿಂತ ಮುಗಾ ಹಗರಣನ ಬಹಳ ಸೀರಿಯಸ್ ಆಗಿ ನಾಯಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ ಬಿಜೆಪಿ ಅವರು ಅಂತ. ಯಾಕಂತಂದ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ST ಅವರಿಗೆ ಅನ್ಯಾಯ ಆದ್ರೂ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸೋದು ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ CM ಅವರು ಇದು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಬಹಳ ರೀತಿಯಲ್ಲಿ CM ಮಾಡಿ ಒಂದು ಮೂಢ ಹಗರಣ ಅದು ದೊಡ್ಡ ಸೀರಿಯಸ್ ಮ್ಯಾಟ್ರೆ. ಅದ್ರ ಬಗ್ಗೆ ಚಕಾರ ಹೆಚ್ಚಿದ್ದು ಸರಿ ಇದೆ. ಆದರೆ ವಾಲ್ಮೀಕಿ ಹಗರಣ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದು ಮಾಡಿದೀವಿ, ಆದ್ರೆ ಅಷ್ಟು ಮಟ್ಟಿಗೆ ಬರಲಿಲ್ಲ. ಯಾಕಂದ್ರೆ ಸರ್ಕಾರ ಬಹಳ ಮಂಡತನದಿಂದ ಇರ್ತದೆ. ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ನಮಗೆ. ಯಾವುದೇ ಪಕ್ಷದ ಮುಖ್ಯಮಂತ್ರಿ ಇದ್ರೆ
ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇತ್ತು. ಬಟ್ ಈ ನಡೆದಂತ ರೀತಿ ನೋಡಿದ್ರೆ ಬಹಳ ಕೆಟ್ಟ ಅನಿಸ್ತದೆ. ಯಾಕೆ ಅವ್ರ ಮುಖ್ಯಮಂತ್ರಿ ಇದ್ದಾಗ SC ST OBC ಮಂದಿಗೆ ಅನ್ಯಾಯ ಆಗ್ತದಂದ್ರೆ ಇದು ಸರಿಯಲ್ಲ. ಅತಿ ತಕ್ಷಣ ಅವರು ಯಾವ್ದು ಒತ್ತಡದಲ್ಲಿ ಸಿಲುಕಿದಲ್ಲ ಹೊರಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡಬೇಕಂತ ಮನವಿ ಮಾಡಬಹುದು. ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ತಾವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ, ನೋಡ್ತಾ ಇರಿ, ಮುಂದೊಂದು ದಿವಸ ಅವನೇ ಮುಗಿಸ್ತಾರೆ ಅಂತ ಹೇಳಿ. ಇಲ್ಲ. ಆ ರೀತಿ ಏನಾದ್ರೂ ಷಡ್ಯಂತ್ರ ನಡೆದಿದೆಯಾ? ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿಯವರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬೋದಲ್ಲ, ಆದ್ರೆ ಸಿದ್ದರಾಮಯ್ಯ ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ನಾವು ಅದ್ರ ಬಗ್ಗೆ ಎಂಟ್ರಿ ಬರೋದಿಲ್ಲ. ಆದ್ರೆ ಅವ್ರ ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 135-136 ಹೇಳಬೇಕು ಸಿದ್ದರಾಮಯ್ಯ ಕಾರಣ. ಯಾರೋ ಎದುರಿಸ್ಕೊಂಡು CD ಶಿವಣ್ಣ ಅಂತಾರ ಮಾತಾಡ್ರೆ ಅಲ್ಲ. ಈಗ ಮಹಾನಾಯಕನ ನಾಮಕರಣ ಬದಲಾಗಿದೆ. CD ಶಿವಣ್ಣ ಸರ್, ಮಹಾನಾಯಕ ಅಂದ್ರೆ ಅಂಬೇಡ್ಕರ್ ಹೆಸರು ಹಾಕಿರ್ತದೆ. ಮಹಾನಾಯಕನ ಅಂಬೇಡ್ಕರ್ ಹೆಸರು ಅದು. CD ಶಿವ ಅವರು ಮರು ನಾಮಕರಣ ಮಾಡಿದ್ರು. ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ CD ಶಿವ ಅಂತ ಎದುರಿಸ್ಕೊಂಡು ನಾನೇ ತನ್ನ ಸರ್ಕಾರ ಅಂತಕ್ಕಿಂತ ಸಿದ್ದರಾಮಯ್ಯರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು. ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಇದು 130 ಕಾರಣ ಅವ್ರಿಗೇನಾರ ಅವ್ರ ಪಕ್ಷದಲ್ಲಿ ಅಂತರಿಕ್ಷದಿಂದ ತೆಗೆದ್ರೆ ನನ್ನ ತಿಳುಮಟ್ಟಿಗೆ ಅವರ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದೊಂದು ಈ ಸಂದರ್ಭ ಇಚ್ಛೆ ಇದೆ. ಸರ್, ಈಗ ತಾವು ಒಂದು ಮಾತು ಹೇಳಿದ್ರಿ ಸರ್, ಈ ಏನ್ ಗೃಹಲಕ್ಷ್ಮಿ ಈ ಎಲೆಕ್ಷನ್ ತನ ಮಾತ್ರ ಇರುತ್ತೆ, ಅದಾದ ನಂತರ ಬಂದಾಗುತ್ತೆ. ಈ ಕಳೆದ 2-3 ತಿಂಗಳಿಂದ ಅದು ಗೃಹಲಕ್ಷ್ಮಿ ದುಡ್ಡನ್ನ ಬರ್ತಾ ಇಲ್ಲ. ನೋಡ್ರಿ, ಇದು ಮೊದಲೇ ಮಾತು. ಈ ಆಕ್ಚುಲಿ ಇದೊಂದು ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಿಂತ ಹೆಚ್ಚು ನಮ್ಮ ಬಿಜೆಪಿ ತಪ್ಪಿಗಾಗಿ ನಾವು ಸರ್ಕಾರ ಕಳ್ಕೊಂತ ನಾವು ಗ್ಯಾರಂಟಿ ಸ್ಕೀಮ್ಗಳು ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಇದು ಪ್ರಣಾಳಿಕೆಯಿಂದ ಪಕ್ಷ ನಮ್ಮ ಬಿಜೆಪಿ ಪಕ್ಷದ ಕೆಲವೊಂದು ಸಮಸ್ಯೆಯಿಂದ ನಾವು ಕಳ್ಕೊಂಡಿದ್ದೀವಿ. ಆರಾಮಾಗಿ 100-120 ಸೀಟ್ ನಾವು ಬರ್ತಿದ್ವಿ. ಅದು ಕಳ್ಕೊಂಡ್ರೆ ಈಗ ಪಕ್ಷ ವಿರೋಧ ಪಕ್ಷದ ಎಡ್ಡಿ ಬಂದಿದೆ. ಪಕ್ಷ ಸಂಘಟನೆಗೆ ಹೆಚ್ಚು ಮತ ಕೊಡಬೇಕು. ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನವಿ ಮಾಡ್ಕೋತೀನಿ. ಮೈಸೂರು ಪಾದಯಾತ್ರೆ ಮಾಡೋದು ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ, ವಾಲ್ಮೀಕಿ ಹಗರಣ ಮತ್ತು SC ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡಬೇಕಂತ ಮನವಿ ಮಾಡ್ಕೋತೀನಿ. ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತೀನಿ. ನಾವು ಕೂಡಲ ಸಂಗಮದಲ್ಲಿ ಬಸವನಗುಡಿ ಹತ್ತಾಳು, ನಾನು ಮತ್ತು ಕೆಲವು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕೂಡಿಬಿಟ್ಟು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಟೈಮ್ ನೋಡ್ತೇವೆ. ಯಾಕಂದ್ರೆ ನಮ್ಮ ಹೈಕಮಾಂಡ್ ನಾವು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದ ಹೇಗಿರುತ್ತೆ ಆ ಪ್ರಕಾರ ಕೆಲಸ ಮಾಡುವಂತ ನಾವು ಪಕ್ಷದ ಕಾರ್ಯಕರ್ತರು ಟೈಪ್ MLA ಸಹಿತ ಪಕ್ಷದ ಒಂದು ಶಿಸ್ತ ಸಿಪಾಯಿ ಇರೋದ್ರಿಂದ ಹೈಕಮಾಂಡ್ ನಿರ್ಣಯ ವೇಟ್ ಮಾಡ್ತೇವೆ. ರಾಜ್ಯಾಧ್ಯಕ್ಷ ನಾವು ನಮ್ಗೆ ಉದ್ಯೋಗ ಮಾತಾಡೋದಿಲ್ಲ. ನಾವು ಏನು ಹೈಕಮಾಂಡ್ ಮಾತಾಡ್ತೀವಿ. ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಲೋ ಐತಿ.